ಕಾರ್ತಿಕ್ ಪೇಷಂಟ್ ಅಲ್ಲಿ ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಇವರೇ ಪೇಷಂಟು. ಏನ್ ಸರ್ ನೋಡ್ತಾ ಇದ್ದೀರಾ? ಸ್ಟ್ರೆಚರ್ ತಗೊಂಬನ್ನಿ. ಆಮೇಲೆ OT ರೆಡಿ ಇದೆ ಅಲ್ವಾ? ICU ರೆಡಿ ಇದೆ ಅಲ್ವಾ? ಬೆಡ್ ಇಲ್ಲ ಅಂತೆಲ್ಲ ಕತೆ ಹೇಳ್ಬಾರ್ದು. ಡಾಕ್ಟ್ರೆ ನಂಗೇನು ಆಗಿಲ್ಲ, ಸ್ಟ್ರೆಚರ್ ಗಿಚ್ಚರ್ ಎಲ್ಲ ಬೇಡ. ಏನು ಆಗಿಲ್ವಾ? ಅಷ್ಟೊಂದು ಡೀಪ್ ಕಟ್ ಆಗಿದೆ, ಅಷ್ಟೊಂದು ರಕ್ತ ಹೋಗ್ತಾ ಇದೆ, ಕರ್ಕೊಂಡು ಹೋಗಕ್ಕಾಗತ್ತೆ? ತಗೊಂಬನ್ನಿ ಸರ್. ಅದೇನು ಬೇಡ, ನಾನೇ ಹೋಗ್ತೀನಿ. ಸದ್ಯ ಸದ್ಯ ಏನ್ ಡಾಕ್ಟರ್ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಪೇಷಂಟ್ ಅವರು ಹೋಗಿ ಅಟೆಂಡ್ ಮಾಡಿ. ಚೀಫ್ ಡಾಕ್ಟರ್ ಬರ್ತಾ ಇದಾರಲ್ವಾ? ICUಲಿ ಎಲ್ಲ ಫೆಸಿಲಿಟಿಗಳಿದೆ ಅಲ್ವಾ? ಇವ್ರನ್ನ ಟ್ರೀಟ್ ಮಾಡಕ್ಕೆ ಡಾಕ್ಟರ್ ಇಲ್ಲ ಅಂದ್ರೆ ಬೇರೆ ಕಂಟ್ರಿಯಿಂದ ಸ್ಪೆಷಲಿಸ್ಟ್ ನ ಕರ್ಸ್ಕೊಳ್ಳಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬೇಗ ಬನ್ನಿ ಡಾಕ್ಟರ್. ಸತ್ಯ ಡಾಕ್ಟರ್ ಜ್ಯೋತಿ, ಎಮರ್ಜೆನ್ಸಿ ಅಂತ ಚೀಫ್ ಡಾಕ್ಟರ್ನ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಬಂದ್ಮೇಲೆ ಏನ್ ಬೈತಾರೇನೋ. ಮೇಡಮ್, ಎಮರ್ಜೆನ್ಸಿ ಅಂದ್ರೆ ಯಾರಿಗೂ ಸೀರಿಯಸ್ನೆಸ್ ಇಲ್ವಲ್ಲ? ನೀವು ಜೊತೆ ಆಟ ಆಡ್ತೀರಾ ಡಾಕ್ಟರ್? ಬನ್ನಿ ಬೇಗ. ಹಾ ಬಂದೆ ಬಂದೆ. ಏನಾಯ್ತು? ಅಯ್ಯ, ಇಷ್ಟು ಚಿಕ್ಕ ಗಾಯಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ಯಾ? ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಾ ಇಲ್ಲ. ನಿಮ್ಗಲ್ಲ ಕಣ್ರೋ, ನನಗೂ ನಂಬಕ್ ಆಗ್ತಿಲ್ಲ. ಅಲ್ಲ, ನಮ್ಗೊಂದ್ ಮಾತು ಹೇಳ್ದೆ ಹಾಸ್ಪಿಟಲ್ ಬಂದಿದ್ಯಲ್ವಾ? ಏ ನಾನೆಲ್ಲ ಬಂದೆ, ಅಮೂಲ್ ಬೇಬಿ ನನ್ನ ಎಳ್ಕೊಂಡ್ ಬಂದ. ಭಯ ಆಗಿರೋದು ನನಗೆ, ಆದ್ರೆ ಪ್ರಪಂಚ ಬಿದ್ದೋಗಿರೋದು ಅವನ್ ತಲೆ ಮೇಲೆ. ಅದ್ ಸರಿ, ನಾನ್ ಇಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ನಾನೇ ಹೇಳಿದ್ದು. ಇಷ್ಟೊಂದೆಲ್ಲ ಆದ್ಮೇಲೆ ನಮ್ಮವ್ರು ಅಂತ ಹತ್ರ ಇರ್ಬೇಕಲ್ವಾ? ಅದಕ್ಕೆ ಅಂತ ನೀವಿದ್ದೀರಲ್ಲ. ಎಸ್ ನಾನು ಸತ್ಯಂಗೋಸ್ಕರ ಯಾವಾಗ್ಲೂ ಇರ್ತೀನಿ. ಗೊತ್ತು. ಡಾಕ್ಟರ್, ಡ್ರೆಸ್ಸಿಂಗ್ ಮಾಡಿದ್ರಿ ಅಲ್ವಾ? ತುಂಬಾ ಬ್ಲಡ್ ಹೋಗಿರ್ಬೇಕು ಅನ್ಸುತ್ತೆ. BP ಪಲ್ಸ್ ಎಲ್ಲ ಚೆಕ್ ಮಾಡಿದ್ರ? ಕರೆಕ್ಟ್ ಆಗಿದೆಯಲ್ಲ? ಸರ್, ನಾವೆಲ್ಲ ನೋಡ್ಕೊಳ್ತೀವಿ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಈಗ ಪ್ಲೀಸ್ ನೀವು ಆಚೆ ಇರ್ತೀರಾ? ನಾನೇನೋ ಆಚೆ ಇರ್ತೀನಿ, ನೀವು ನಿಮ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ? ಮೊದಲು ಅದು ಹೇಳಿ, BP ಎಷ್ಟಿದೆ, ಪಲ್ಸ್ ಸ್ಯಾಚುರೇಷನ್ ಎಷ್ಟಿದೆ ಅಂತ ನೀವು ನನ್ಗೆ ಹೇಳಿ. ಸತ್ಯ, ಏನಾಯ್ತು ಸತ್ಯ? ತಲೆ ಸುತ್ತಾ ಇದೆಯಾ? ನಾನು ಹೇಳಿಲ್ವಾ ಡಾಕ್ಟರ್, ನೀವು ಅವಳ ನೆಗ್ಲೆಕ್ಟ್ ಮಾಡಿದೀರಾ. ನೀವೇ ಪೇಷಂಟ್ ನೆಗ್ಲೆಕ್ಟ್ ಮಾಡಿದ್ರೆ ಅವ್ಳ ಕಂಡೀಷನ್ ಏನಾಗ್ಬೇಡ. ಸತ್ಯ, ನೀನ್ ಏನು ತಲೆ ಕೆಡ್ಸ್ಕೋಬೇಡ, ಚೀಫ್ ಡಾಕ್ಟರ್ ಬಂದ್ಬಿಡ್ತಾರೆ. ಇಲ್ಲ ನಾನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವನ್ನ ಎಳ್ಕೊಂಡ್ ಬಂದು ಬಾಯಿಗೆ ಪ್ಲಾಸ್ಟರ್ ಕೂಡಿಸ್ರು, ಇಲ್ಲ ಅಂದ್ರೆ ಇಡೀ ಆಸ್ಪತ್ರೆಯಲ್ಲಿ ಎಲ್ರಿಗೂ ಟೆನ್ಷನ್ ಕೊಟ್ಬಿಡ್ತಾನೆ. ಕೊಡ್ಲಿ ಬಿಡು ಸತ್ಯ, ಏಟಾಗಿರೋದು ನಿನಗಲ್ಲ, ಅವನ ಹೃದಯಕ್ಕೆ. ಅಂಥದ್ರಲ್ಲಿ ಇಷ್ಟು ಟೆನ್ಷನ್ ಮಾಡ್ಕೊಂಡೇ ಇದ್ರು ಹೆಂಗೆ? ಕೆಡ್ತಾ? ನಿಮ್ಗೂ ತಲೆ ಕೆಡ್ತಾ? ನಿಮ್ಗೆಲ್ಲ ಕೈ ಕಾಲ್ ಮುರಿದು ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಬಿಡ್ತೀನಿ. ನೋಡ್ ಸತ್ಯ, ಪೆಟ್ಟಾಗಿರೋದ್ ನಿನಗೆ, ನಿನ್ನ ನಡ್ಕೊಂತಿರೋದ್ ಅವನು. ನಮಗೆ ಯಾಕೆ ಕೈ ಕಾಲ್ ಮುರಿತ್ಯಾ? ಅದೇ ಮತ್ತೆ, ನಿಮ್ಮಿಬ್ರಿ ಆಟದಲ್ಲಿ ನಮ್ಮಿಬ್ರನ್ನಂತೂ ಸೇರ್ಸ್ಕೊಳ್ಳೇ ಬೇಡ. ನಾವು ಓನ್ಲಿ ಆಡಿಯನ್ಸ್ ಅಲ್ವೇನ್ರೋ? ಸರ್, ಸತ್ಯಂಗ್ ಅವಾಗಲೇ ತಲೆ ಸುತ್ತಾ ಇದೆ. ನಿಮ್ ಡಾಕ್ಟರ್ ಪದೇ ಪದೇ ಹೇಳ್ತಾ ಇದೀನಿ, ಪಲ್ಸ್ ಚೆಕ್ ಮಾಡು, BP ಚೆಕ್ ಮಾಡು ಅಂತ. ಬಟ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. ನಾನು ನೋಡ್ತೀನಿ ಬಿಡಿ. ಬೇಕಿದ್ರೆ ಕಂಡೀಷನ್ ಚೆಕ್ ಮಾಡಿ ICU ಶಿಫ್ಟ್ ಮಾಡ್ಬಿಡಿ. ದಟ್ ವಿಲ್ ಟೇಕ್ ಎ ಕಾಲ್. ಬನ್ನಿ. ಸತ್ಯ, ಸತ್ಯ, ಬಾ, ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ತಾವ್ರೆ. ಏನೋ? ಬಾವ ಅಲ್ಲ, ಬೇಬಿ, ಅಮೂಲ್ ಬೇಬಿ. ಇದ್ಯಾಕೆ ಸತ್ಯ ನೀನ್ ಹಿಂಗ್ ಆಡ್ತಿದ್ಯಾ? ಅಲ್ಲ, ಈಗ ನಾವೇ ಯಾವ್ದಾದ್ರು ಆಸ್ಪತ್ರೆಗೆ ಹೋಗಿದ್ರೆ ಡಾಕ್ಟರ್ ಮೀಟ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ಬೇಕು. ಅಂಥದ್ರಲ್ಲಿ ನಿನ್ನನ್ನು ಮೀಟ್ ಆಗಕ್ಕೆ ಡಾಕ್ಟ್ರೇ ಓಡೋಡ್ಕೊಂಡ್ ಬರ್ತಾವನೆ ಅಂತಂದ್ರೆ ಡಿಂಗು ಅಷ್ಟು ಸ್ಟ್ರಾಂಗ್. ಏನ್ರೋ ನಿಮ್ದು ಕರ್ಮನಪ್ಪ. ಅಯ್ಯೋ ಸತ್ಯ, ನೋಡಿ ಡಾಕ್ಟರ್, ತಲೆ ಮೇಲೆ ಹೇಗೆ ಕೈ ಇಟ್ಕೊಂಡು ಕೂತಿಯಾಳೆ. ಹಿಂಗೆ ಬಿಟ್ರೆ ಅನ್ಕಾನ್ಶಿಯಸ್ ಆಗಿ ಹೋಗ್ತಾಳೆ. ಪ್ಲೀಸ್ ಡಾಕ್ಟರ್, ನಿಮ್ ಕೈ ಇಟ್ಕೊಂತೀನಿ, ಏನಾದ್ರು ಮಾಡಿ ದಯವಿಟ್ಟು ಅವಳು ಉಳಿಸ್ಕೊಡಿ ಡಾಕ್ಟರ್, ಪ್ಲೀಸ್. ಯೋ, ನಿಂಗೆ ಯಾರಯ್ಯ ಹೇಳಿದ್ದು ತಲೆ ಸುತ್ತಾ ಇದೆ ಅಂತ? ನೋಡಿ ಟೆನ್ಷನ್ಗೆ BPನೂ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಕೂಗಾಡ್ತಾ ಇದ್ದಾಳೆ.
ಸತ್ಯ ಡಾಕ್ಟರ್ ಬಂದಿದಾರಲ್ಲ ಅವ್ರು ನೋಡ್ತಾರೆ, ನೀನ್ ಕಾಮ್ ಆಗಿರೋ, ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡ. ನಾನು ಎಲ್ಲಿ ತಲೆ ಕೆಡಿಸ್ಕೊಂತ ಇದ್ದೀನಿ, ನೀನೇ ತಲೆ ಕೆಡಿಸ್ತಿದ್ಯೋ ಅಷ್ಟೇ. ಲೇ ಮಾಟೆ, ನಮ್ಮ ಅಮೂಲ್ ಬೇಬಿ ನಮ್ಮ ಸತ್ಯಂಗೋಸ್ಕರ ಎಷ್ಟು ಪೇಚಾಡ್ತವನಲ್ವಾ, ನೋಡಕ್ಕೆ ಒಂಥರ ಮಜಾ. ಯಾ ನೋಡಿ, ದಯವಿಟ್ಟು ನೀವು ಕಾಮಾಗಿರಿ, ನಾವೆಲ್ಲ ನೋಡ್ಕೋತೀವಿ. ಓಕೆ ಡಾಕ್ಟರ್, ಬಟ್ ನೀವು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ. ಡಾಕ್ಟರ್ ಜ್ಯೋತಿ, ಪೇಷಂಟ್ದು ಬೇಸಿಕ್ ರಿಪೋರ್ಟ್ಸ್ ಎಲ್ಲ ರೆಡಿ ಇದೆಯಲ್ಲ? ಎಸ್ ಸರ್. ಸಿಸ್ಟರ್, ರಿಪೋರ್ಟ್ಸ್ ಕೊಡಿ. ಎಸ್ ಡಾಕ್ಟರ್, ಎಲ್ಲ ನೋಡಿದ್ದೀನಿ. ಒಂದು ಟೆಟ್ವ್ಯಾಕ್ ಕೊಡ್ಬೇಕಷ್ಟೆ. ಒಂದು ಇಂಜೆಕ್ಷನ್ ಕೊಟ್ಬಿಡೋದಲ್ವಾ? ಎಲ್ಲಿ ಸರ್, ನೀವು ಬರೋವರೆಗೂ ಇವ್ರು ನಮ್ಮನ್ನ ನಂಬ್ತಾನೆ ಇರಲಿಲ್ಲ. ಕೊಡಿ, ನಾನೇ ಕೊಡ್ತೀನಿ. ಇಂಜೆಕ್ಷನ್? ಹೌದು, ಬಾಡಿಗೆ ಯಾವುದೇ ಮೆಟಾಲಿಕ್ ಆಬ್ಜೆಕ್ಟ್ ಇಂದ ಇಂಜರ್ ಆದ್ರೆ ಒಂದು ಟೆಟ್ವ್ಯಾಕ್ ಇಂಜೆಕ್ಷನ್ ಕೊಟ್ಬಿಡ್ತೀವಿ. ಆಮೇಲೆ ಪೇಷಂಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ಮುಂದಿನ ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ. ಬೇಡ ಬೇಡ, ನನಗೆ ಇಂಜೆಕ್ಷನ್ ಬೇಡ, ನನ್ಗೆ ಯಾವ ಟ್ರೀಟ್ಮೆಂಟು ಬೇಡ, ನಾನು ಸರಿಯಾಗೇ ಇದ್ದೀನಿ. ಇಂಜೆಕ್ಷನ್ ಯಾಕೆ ಬೇಡ? ನೀನ್ ಅದನ್ನ ತಗೊಳ್ಳೇಬೇಕು. ಬೇಡ ಅಂತ ಹೇಳಿದ್ನಲ್ಲ. ಯಾಕೆ? ಅದು ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ಸತ್ಯ, ನಿನ್ ಬಾಯಲ್ಲಿ ಭಯ ಅನ್ನೋ ಪದ ಕೇಳಿ ನನಗೆ ಆಪರೇಷನ್ ಮಾಡಿಸ್ಕೊಂಡಂಗೆ ಫೀಲ್ ಆಯ್ತು. ಯಾವುದಕ್ಕೂ ಹೆದರ್ದಿರೋ ನೀನು ಒಂದೇ ಒಂದು ಇಂಜೆಕ್ಷನ್ ಕಂಡ್ರೆ ಇಷ್ಟೊಂದು ಭಯನಾ? ಭಯ ಅಂದ್ರೆ ಭಯ ಅಲ್ಲ, ಮತ್ತೆ ಅದು ಒಂಥರ ಪಿಯರ್ ಬಮೈದ. ಫಿಯರ್. ಫಿಯರ್ ಅಂದ್ರೆ ಫೀವರು. ಫೀವರ್ ಬಂದಾಗ್ಲೂ ನಾನು ಇಂಜೆಕ್ಷನ್ ತಗೊಳ್ಳಲ್ಲ, ಅದು ನನಗೆ ಬರಲ್ಲ. ಬೇಕಿದ್ರೆ ದೊಡ್ಡ ಮಚ್ಚಲ್ ಕೊಚ್ಬಿಡಿ, ತಡ್ಕೊಂಡ್ಬಿಡ್ತೀನಿ. ಆ ಚಿಕ್ಕ ಸೂಜಿಲ್ ಮಾತ್ರ ಚುಚ್ಬೇಡಿ, ಮೈಯೆಲ್ಲ ನಡಗುತ್ತೆ. ಇಂಜೆಕ್ಷನ್ ಬೇಡ, ನಾನು ಹೋಗ್ತೀನಿ. ನೋಡಿ ಮೇಡಮ್, ನೀವು ಒಂದು ಇಂಜೆಕ್ಷನ್ ತಗೊಳ್ಳೇಬೇಕು. ಬೇಡ ಬೇಡ, ನಾನು ಹೋಗ್ಲೇಬೇಕು. ಕಾಕ್ರೋಚ್ ಅಮ್ಮಟೆ, ನಡೀರಿ ಹೋಗೋಣ. ಸತ್ಯ,